हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपिदारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसारो व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरामुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀ ಮಧ್ವಚರಿತ್ರೆಯನ್ನು ನಾವು ಮಧ್ವವಿಜಯ ಮಹಾಕಾವ್ಯದ ಮೂಲಕ ವಿಚಾರ ಮಾಡ್ತಾ ಇರುವಾಗ ನಮಗೆ ರತ್ನ ಸಮಾನವಾದಂತಹ ಅನೇಕ ನಾರಾಯಣ ಪಂಡಿತಾಚಾರ್ಯರ ಮಾತುಗಳು ಸಿಗ್ತಾ ಹೋಗ್ತವೆ. ಕಾವ್ಯಾನಂದ ಉಂಟು, ಶಾಸ್ತ್ರಾನಂದ ಉಂಟು, ಹರಿಮಹಿಮೆ, ಗುರುಮಹಿಮೆ, ಬೇಕಾದದ್ದನ್ನೆಲ್ಲ ನಾವು ಪಡ್ಕೊಳ್ಬಹುದು. ಈಗ ನಾವೀಗಾಗಲೇ ನಿನ್ನೆ ವಿಚಾರ ಮಾಡಿದ್ರಲ್ಲಿ ಶ್ಲೇಷಾಲಂಕಾರದಲ್ಲಿ 2 ಶ್ಲೋಕಗಳನ್ನು ನೋಡಿದ್ದು. ಒಂದು, ಕೃಷ್ಣ ಎನ್ನುವ ಒಂದೇ ಹೆಸರಿನಿಂದ ಪರಮಾತ್ಮ 2 ಅವತಾರಗಳನ್ನು ಮಾಡಿದ ಬಗ್ಗೆ, ಅಂದರೆ ಒಂದು ಪ್ರಸಿದ್ಧವಾಗಿರುವಂತಹ ಯಾದವ ಕೃಷ್ಣಾವತಾರ, ಮತ್ತೊಂದು ವಾಸಿಷ್ಠ ಕೃಷ್ಣಾವತಾರ. ಎರಡರಲ್ಲಿಯೂ ಕೂಡ ಜ್ಞಾನ ಕಾರ್ಯ ಉಂಟು, ಬಲ ಕಾರ್ಯವೂ ಉಂಟು. ಕೃಷ್ಣ ಅವತಾರದಲ್ಲಿ ಶ್ರೀಕೃಷ್ಣ ಅನೇಕ ರಕ್ಕಸರ ಸಂಹಾರ ಮಾಡಿದ ಬಲ ಕಾರ್ಯ ಹಾಗೂ ಭಗವದ್ಗೀತಾ ಉದ್ಧವಗೀತಾ ಉಪದೇಶಗಳನ್ನು ಮಾಡಿದಂತಹ ಮಹನೀಯವಾದಂತಹ ಅತಿ ಗಾಢವಾದ ಅರ್ಥವುಳ್ಳಂತಹ ಆ ಶ್ರುತಿ ತಾತ್ಪರ್ಯವನ್ನೇ ಬೋಧಿಸುವಂಥದ್ದು ಹಾಗೆಲ್ಲ ಉಂಟು ಜ್ಞಾನ ಕಾರ್ಯ. ಕೃಷ್ಣನ ಉಪದೇಶಗಳು ಅಂದರೆ ಅದು ಯಾವಾಗಲೂ ನಮ್ಮ ಆತ್ಮಕ್ಕೆ ನಾವು ಅಚ್ಚೊತ್ತಿಗೊಳ್ಬೇಕು ಅಂಥದ್ದು. ಮತ್ತೆ ಪರಮಾತ್ಮ, ಅದೇ ಪರಮಾತ್ಮ ವಾಸಿಷ್ಠ ಕುಲದಲ್ಲಿ ವ್ಯಾಸ ಎನ್ನುವ ಪ್ರಸಿದ್ಧ ಹೆಸರಿನಿಂದ ಏನು ಕೃಷ್ಣ ಅವತಾರ ಮಾಡಿದ ಕೃಷ್ಣಾವತಾರ, ಅದರಲ್ಲಿ ನಮಗೆಲ್ಲ ಬ್ರಹ್ಮಸೂತ್ರಗಳು, ಪಂಚಮ ವೇದವಾಗಿರುವಂತಹ ಮಹಾಭಾರತ, ಹಾಗೆಯೇ 18 ಮಹಾಪುರಾಣಗಳು, ಇವಲ್ಲದೆ ಸಾಕಷ್ಟು ವಿಸ್ತಾರವಾದಂತಹ ಸಾಹಿತ್ಯ ರಾಶಿಯನ್ನ, ಜ್ಞಾನ ರಾಶಿಯನ್ನ ಕೊಟ್ಟು ವೈದಿಕ ವಿದ್ಯೆಯ ಪ್ರಚಾರಕ್ಕೆ ಋಷಿಗಳನ್ನ ಪ್ರವರ್ತನ ಮಾಡಲಿಕ್ಕೆ ಪುರಾಣ ಮತ್ತು ಮಹಾಭಾರತ ಇವುಗಳ ಪ್ರವರ್ತನೆಗೆ ರೋಮಹರ್ಷಣ ಸೂತ ಮಹಾಭಾಗರನ್ನ ಏರ್ಪಡಿಸಿದ್ದು. ಇಂಥ ಅತ್ಯದ್ಭುತವಾದಂತಹ ಪರಮಾತ್ಮನ ಮಹಾತ್ಮ್ಯಗಳನ್ನ ನಾವು ನೋಡ್ತೇವೆ. ಇದು ವಾಸಿಷ್ಠ ಕೃಷ್ಣಾವತಾರದಲ್ಲಿ. ಈಗ 2 ಅವತಾರಗಳ ಆ ಒಂದೇ ಹೆಸರಿನಲ್ಲಿ 2 ಅವತಾರಗಳ ಮಹತ್ ಕಾರ್ಯಗಳನ್ನೆಲ್ಲ ವರ್ಣಿಸಿದ್ದನ್ನು ನಾವು ನೋಡಿದ್ದು. ಅನಂತರದಲ್ಲಿ ನಮಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಜ್ಞಾನ ಪರಂಪರೆಯಲ್ಲಿ ಆಚಾರ್ಯ ಮಧ್ವರ ಶಿಷ್ಯರಾಗಿದ್ದವರು, ಪ್ರಮುಖರಾದಂಥವರು. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪ ಎನ್ನುವಂತಹ ಮಹತ್ಕೃತಿಯನ್ನ, ಮೇರುಕೃತಿಯನ್ನ ರಚನೆ ಮಾಡಿದ್ದಾರೆ. ಆ ತತ್ವಪ್ರದೀಪ ಅನ್ನೋ ಹೆಸರೇ ನಮಗೆ ಅರ್ಥವನ್ನೇನು ಕೊಡ್ತದೆ? ತತ್ವಗಳ ಬೆಳಕು ಅಂತ. ತತ್ವಗಳನ್ನು ಬೆಳಕಾಗಿ ಲೋಕಕ್ಕೆ ಕೊಟ್ಟವರು, ಅದನ್ನು ಯಾರು ಅಧ್ಯಯನ ಮಾಡುವಂತಹ ಸಜ್ಜನ ಲೋಕಕ್ಕೆಲ್ಲ ಆನಂದ ಉಂಟಾಯಿತು, ಇಂದಿಗೂ ಆನಂದ ಕೊಡ್ತದೆ. ಅಂತಹ ಆ ತತ್ವಪ್ರದೀಪ ಗ್ರಂಥ ವಿಶೇಷವಾದದ್ದು ಅಂತ. ಹೀಗೆ ಸಾಕಷ್ಟು ಆದಿ ಟೀಕಾಚಾರ್ಯರಾದವರು ತ್ರಿವಿಕ್ರಮ ಪಂಡಿತಾಚಾರ್ಯರು, ಹಾಗೆಯೇ ಶಂಕರ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ವಾಮನ ಪಂಡಿತಾಚಾರ್ಯರು ಎಲ್ಲರೂ ಆದಿ ಟೀಕಾಚಾರ್ಯರು. ಅವರ ಮನೆಯ ಮಗಳು ಕಲ್ಯಾಣಿ ದೇವಿ, ಅವಳು ವಾಯುಸ್ತುತಿಯನ್ನ ರಚನೆ ಮಾಡಿದ್ದು.
ಮತ್ತು ತಾರತಮ್ಯವನ್ನು ಆಚಾರ್ಯರ ನಂತರ ಲೋಕಕ್ಕೆ ತಾರತಮ್ಯವನ್ನ, ದೇವತಾ ತಾರತಮ್ಯವನ್ನ ಬೋಧಿಸಿದ್ದು ಯಾರು ಅಂದ್ರೆ ಈ ಸ್ತ್ರೀ, ಕಲ್ಯಾಣಿ ಎನ್ನುವಂತಹ ಸ್ತ್ರೀ. ಆಚಾರ್ಯರು ಲೋಕಕ್ಕೆಲ್ಲ ಬೋಧಿಸಿಕೊಟ್ಟಂತಹ ದೇವತಾ ತಾರತಮ್ಯವನ್ನ ಲೋಕಕ್ಕೆ ಆಚಾರ್ಯರ ನಂತರದಲ್ಲಿ ಮೊದಲಿಗೆ ತಾರತಮ್ಯವನ್ನ ಬೋಧಿಸಿದ್ದು ಕಲ್ಯಾಣಿ ದೇವಿಯೇ. ಇದನ್ನೆಲ್ಲ ನಾವು ನೋಡುವಾಗ ಆ ಕುಟುಂಬಕ್ಕೆ ಮತ್ತೆ ಮತ್ತೆ ನಮಿಸ್ಬೇಕು ಅನಿಸ್ತದೆ. ನಾವು ಆ ಕುಟುಂಬಕ್ಕೆ ಶರಣಾಗಿಕೊಂಡು ಈ ಮಧ್ವವಿಜಯ ಮಹಾಕಾವ್ಯವನ್ನ ಮತ್ತೆ ಮುಂದುವರೆಸುವ. ಇಲ್ಲಿ ನೋಡುವಾಗ ಯಾಕೆ ರಚನೆ ಮಾಡಬೇಕು, ಯಾಕೆ ರಚನೆ ಮಾಡಿದ್ದು, ಯಾಕೆ ಅಂದರೆ ಮುಖ್ಯ ಪ್ರಾಣದೇವರ 3ನೇ ರೂಪ, ಅವತಾರ ರೂಪ, ಅದೇ ಮಧ್ವ ರೂಪ. ಅದನ್ನು ಯಾಕೆ ವರ್ಣಿಸ್ಬೇಕು, ಅದಕ್ಕೆ ಅಗತ್ಯ ಏನು, ಅದರಿಂದ ಪ್ರಯೋಜನ ಬೇಕಲ್ಲ. ಪ್ರಯೋಜನವಿಲ್ಲದೆ ನಾವು ಯಾವ ಕೆಲಸವನ್ನು ಮಾಡುವುದಿಲ್ಲ. ಹಾಗಾಗಿ ಏನು ಪ್ರಯೋಜನ ಅಂದ್ರೆ ಅದಕ್ಕೆ ಇಲ್ಲಿ ಪಂಡಿತಾಚಾರ್ಯರು ಮಾತಾಡ್ತಾರೆ. ಮುಕುಂದ ಭಕ್ತ್ಯೈ ಗುರು ಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸಿಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷ್ಯಾಮಿ ಮಾಯೋರವತಾರ ಲೀಲಾಂ ಎನ್ನುವಂಥದ್ದು. ಒಂದು ಕೆಲಸ ಮಾಡಿದ್ರೆ ಅದು ಅನೇಕ ಪ್ರಯೋಜನಗಳನ್ನು ಕೊಡಬೇಕು. ಮುಕುಂದ ಭಕ್ತಿಯೈ, ಮುಕುಂದ ಭಕ್ತಿಗೋಸ್ಕರವಾಗಿ. ಮುಕುಂದ ಭಕ್ತಿ ಅಂತ ಮುಕುಂದ ಪದವನ್ನೇ ಹಾಕ್ತಾರೆ. ಅದರ ಅಭಿಪ್ರಾಯ ಏನು ಅಂದ್ರೆ ಮುಕುಂದ ಅಂದ್ರೆ ಮೋಕ್ಷ ಕೊಡುವವ ಅಂತ ಅರ್ಥ. ಆ ಮೋಕ್ಷ ಕೊಡುವವನಲ್ಲೇ ನಾವು ಭಕ್ತಿ ಮಾಡಬೇಕು. ಮೋಕ್ಷದಸ್ತು ಜನಾರ್ದನ ಅನ್ನೋ ಒಂದು ಮಾತಿದೆ. ಎಲ್ಲ ದೇವತೆಗಳು ಕೂಡ ನಾವು ಬೇಡಿದ ವರಗಳನ್ನು ಕೊಟ್ಟು ಬಿಡ್ತಾರೆ. ಆದರೆ ಮೋಕ್ಷವನ್ನ ಕೊಡ್ಲಿಕ್ಕೆ ಮಾತ್ರ ಯಾರು ಮುಂದೆ ಬರುವುದಿಲ್ಲ. ಯಾಕೆಂದ್ರೆ ಅದು ನಮ್ಮದಲ್ಲ, ನಮ್ಮ ಜ್ಯೂರಿಸ್ಟಿಕ್ಷನ್ ಅಲ್ಲಿ ಸಿಗುದಿಲ್ಲ ಅದು ಅಂತ. ಹಾಗಾದ್ರೆ ಯಾರು ಕೊಡ್ಬೇಕು? ಮುಕುಂದನೇ ಕೊಡ್ಬೇಕು. ಅವನಿಗೆ ಮುಕುಂದ ಅಂತ ಹೆಸರಲ್ಲ ವಿಷ್ಣುವಿಗೆ, ಮೋಕ್ಷದಸ್ತು ಜನಾರ್ದನ ಅಂತ. ಹಾಗಾಗಿ ಪರಮಾತ್ಮನನ್ನೇ ಶರಣ ಹೊಂದಬೇಕು ಅಂತ ಹೀಗೆ ಎಲ್ಲ ದೇವತೆಗಳು ಹೇಳಿರುವಂಥದ್ದು. ಅದಕ್ಕಾಗಿ ಅವನಿಗೆ ಮುಕುಂದ ಅಂತ ಹೆಸರಾಯ್ತು. ಮೋಕ್ಷವನ್ನು ಕೊಡುವವನಾದ್ದರಿಂದ ಮುಕುಂದ ಅಂತ ಹೆಸರು. ಇಂತಹ ಮುಕುಂದನನ್ನ ನಾವು ಆಶ್ರಯಿಸಿದ್ರೆ, ಭಕ್ತಿಯಿಂದ ಆಶ್ರಯಿಸಿದ್ರೆ ಅವ ಮೋಕ್ಷ ಕೊಡ್ತಾನೆ. ಆದ್ರೆ ಮುಕುಂದನಲ್ಲಿ ಭಕ್ತಿ ಹುಟ್ಟುವುದೇ ಇಲ್ಲ. ನಮಗೇನು ಅಂದ್ರೆ ನಮಗೆ ಬೇಕಾದಷ್ಟು ಸಂಪತ್ತುಂಟು, ಬೇಕಾದಷ್ಟು ಮಜಾ ಮಾಡ್ಲಿಕ್ಕೆ ಎಲ್ಲ ಉಂಟು, ಹಣ ಉಂಟು, ಇನ್ನೊಂದು ಉಂಟು. ಇಲ್ಲದಿದ್ರೆ ಕದ್ದಾದರೂ ನಾವು ಒಂದಷ್ಟು ಹಣ ಮಾಡಿಕೊಳ್ತೇವೆ. ಅಂದ್ರೆ ಎಷ್ಟು ಅಂದ್ರೆ ಪ್ರಾಪಂಚಿಕವಾದಂತಹ ಸುಖಾನುಭವಕ್ಕೋಸ್ಕರ ಹಾತೊರಿತಾ ಇರ್ತೇವೆ. ಭಗವಂತನಿಗೋಸ್ಕರ ಎಂದೂ ಹಾತೊರೆಯುವುದಿಲ್ಲ. ಭಗವದ್ಭಕ್ತಿ ಅಂದ್ರೆ ನಮ್ಮ ಜೀವನಕ್ಕೆ ಸಂಬಂಧ ಪಡದೇ ಇರುವಂಥದ್ದು ಅಂತ ಭಾವಿಸಿಕೊಳ್ತೇವೆ. ನಮ್ಮ ಕರ್ಮ ನೋಡಿ ಎಷ್ಟು ನೀಚ ಸ್ಥಿತಿಯಲ್ಲಿ ನಾವು ಇರ್ತೇವೆ ಅಂದ್ರೆ ಭಗವದ್ಭಕ್ತಿಯ ಆ ಒಂದು ದಿಕ್ಕಿಗೆ ನಾವು ಹೋಗುವುದಿಲ್ಲ. ಭಕ್ತಿ ಅಂದ್ರೇನು, ಭಗವಂತ ಅಂದ್ರೇನು, ಏನಾದ್ರೂ ಇರ್ಲಿ, ಅದು ಏನ್ ಬೇಕಾದ್ರೂ ಆಗಿರ್ಲಿ, ನಮಗೇನು ಸಂಬಂಧ ಪಡ್ಲಿಲ್ಲ ಅಂತ ಈ ರೀತಿ ಅಂತರವನ್ನು ಕಾಯ್ದುಕೊಳ್ತೇವೆ. ವಿವೇಕಿಗಳ ಹಾಗೆ ಮಾಡುವುದಿಲ್ಲ. ವಿವೇಕಿಗಳು ಮೋಕ್ಷ ಬೇಕು, ಯಾಕೆ ಪುನರಪಿ ಜನನ ಪುನರಪಿ ಮರಣ ಬೇಡ. ಇದು ಈ ಪುನಃ ಪುನಃ ಜನನ ಮರಣಗಳನ್ನ ದಾಟಿ ಹೋಗುವಂತಹ ಶಾಶ್ವತಾನಂದ ಹೊಂದಲಿಕ್ಕೆ ಗಟ್ಟಿಯಾದ ಆಶ್ರಯ ಬೇಕು. ಆ ಆಶ್ರಯ ಯಾರೋ, ಆ ಆಶ್ರಯವನ್ನ ನಾವು ಪ್ರೀತಿ ಮಾಡಬೇಕು. ಅದೇ ಮುಕುಂದ ಭಕ್ತಿ. ಮೋಕ್ಷವನ್ನು ಕೊಡುವವನ ಬಗ್ಗೆ ನಮಗಿರುವಂತಹ ಪ್ರೀತಿಯ ಮುಕುಂದ ಭಕ್ತಿ. ಮುಕುಂದ ಭಕ್ತಿ ಬೇಕು ನಮಗೆ. ಆ ಮುಕುಂದ ಭಕ್ತಿಯನ್ನು ಹೊಂದುವುದೇ ನಮ್ಮ ಪ್ರಯೋಜನ. ಅದು ಹೇಗೆ ಸಿಗ್ತದೆ ಅಂದ್ರೆ ಗುರುಭಕ್ತಿ ಜಾ. ಅದು ಗುರುಭಕ್ತಿ ಜಾ ಅಂದ್ರೆ ಗುರುಭಕ್ತಿಯಿಂದ ಹುಟ್ಟುವಂಥದ್ದು ಅಂತ. ಗುರುಭಕ್ತಿಯಿಂದ ಹುಟ್ಟುವಂಥದ್ದು ಹರಿಭಕ್ತಿ. ಹಾಗಾಗಿ ಗುರುಗಳ ಮಹಾತ್ಮೆಯನ್ನ ನಾವು ತಿಳಿಯಲೇಬೇಕಾಯ್ತು. ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಸತಾಂ ಪ್ರಸಕ್ತಿ. ಸಜ್ಜನರ ಅನುಗ್ರಹ ಬೇಕು. ನಮಗ್ ಗುರು ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅಲ್ಲ, ಯಾರೋ ಗುರುಗಳು, ನಮಗೇನು ಗೊತ್ತಿಲ್ಲ, ಇರಲಿ. ಸತಾಂ ಪ್ರಸತ್ಯೈ, ಸಜ್ಜನರ ಅನುಗ್ರಹ ಬೇಕು. ಲೋಕ ವಿರೋಧ ಮಾಡಬಾರ್ದು. ಯಾರಿಗಾರು ಕಿರಿಕಿರಿ ಮಾಡಿ ನಾವು ದೊಡ್ಡ ಜನ ಅಂತ ಅನ್ನಿಸ್ಕೊಳ್ಳಿಕ್ಕೆ ಹಾಗೆಲ್ಲ ಯತ್ನ ಮಾಡಬಾರ್ದು. ಅದು ಉಲ್ಟಾ ಬದುಕಾಗ್ತದೆ. ಹಾಗಲ್ಲ, ನಾವು ಸಜ್ಜನರ ಆಶ್ರಯ ಮಾಡಿ ಸಜ್ಜನರ ಅನುಗ್ರಹವನ್ನ ಪಡೆಯಬೇಕು. ಗುರುಗಳ ಆರಾಧನೆ ಮಾಡಬೇಕು. ಗುರುಭಕ್ತಿ ಇರಬೇಕು. ಗುರುಭಕ್ತಿಯಿಂದ ಹರಿಭಕ್ತಿ ಹುಟ್ಟುತ್ತದೆ. ಗುರುಗಳು ಸುಮ್ಮನೆ ಇರುವುದಿಲ್ಲ. ಗುರುಗಳು ಕಣ್ಣಿಗೆ ಕಾಣುವವರಾಗ್ಲಿ ಕಾಣದೇ ಇದ್ದವರಾಗ್ಲಿ ಅವರ ಅನುಗ್ರಹ ಪ್ರಭಾವ ಎಷ್ಟು ನಮ್ಮ ಮೇಲಿರ್ತದೆ ಅಂದ್ರೆ ಅವರ ಅನುಗ್ರಹದ ಪ್ರಭಾವ ವಲಯದಲ್ಲಿ ನಮ್ಮನ್ನು ಸೇರಿಸಿಕೊಳ್ತಾರೆ.
ಆಗ ನಮ್ಗೇನೋ ಸ್ವಲ್ಪ ಆಸಕ್ತಿ ಬರ್ತದೆ. ಮುಂದೆ ನಾವು ಹೋಗಿ ಮುಟ್ಟುವುದು ಆ ಮುಕುಂದ ಭಕ್ತಿಯ ದಿಕ್ಕಿಗೆ ನಮ್ಮ ಮನಸ್ಥಿತಿ ಹೋಗ್ತದೆ. ಇಷ್ಟು ತಯಾರಿ ಮಾಡಿ ಕೊಡುವವರು ಯಾರು ಅಂದ್ರೆ ಗುರುಗಳೇ. ಹಾಗಾಗಿ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯ, ಇದು ನಿರಂತರವಾಗಿರ್ಬೇಕು. ಸಜ್ಜನರ ಅನುಗ್ರಹ ನಿರಂತರವಾಗಿರ್ಬೇಕು, ಗುರುಗಳಲ್ಲಿ ಭಕ್ತಿ ನಿರಂತರವಾಗಿರ್ಬೇಕು, ಗುರುಗಳ ಭಕ್ತಿಯಿಂದ ಹುಟ್ಟುವಂತಹ ಹರಿಭಕ್ತಿಯು ನಿರಂತರವಾಗಿರ್ಬೇಕು. ಇಂತಹ ನಿರಂತರವಾದಂತಹ ಹರಿಗುರು ಭಕ್ತಿಗಳನ್ನು ಹೊಂದಲಿಕ್ಕೆ ನಮಗೇನು ಬೇಕು? ಯಾವುದೋ ಒಂದು ವಿಶೇಷವಾದ ಕಾರಣ ಬೇಕು. ಅದಕ್ಕೊಂದು ಅಷ್ಟು ಅಂತಹ ಭಕ್ತಿ ಎನ್ನುವಂತಹ ಮನಸ್ಥಿತಿ ನಾವು ಹೊಂದಬೇಕಾದ್ರೆ ನಮ್ಮ ಮನಸ್ಸಿನ ಪಳಗುವಿಕೆ ಆಗ್ಬೇಕು. ಅದಕ್ಕಾಗಿ ಏನು? ಗರೀಯಸೀಂ ವಿಶ್ವ ಗುರೋರ್ ವಿಶುದ್ಧ. ಇದಕ್ಕಾಗಿ ನಾವು ವಿಶ್ವಗುರುವನ್ನ ಆಶ್ರಯಿಸಿ ಬಿಡ್ಬೇಕು. ವಿಶ್ವಗುರುವನ್ನ ಆಶ್ರಯಿಸಿದ್ರೆ, ವಿಶ್ವ ಅಂದ್ರೆ ಸರ್ವ ಅಂತ ಅರ್ಥ, ಸರ್ವರಿಗೂ ಗುರು. ಅವನನ್ನ ಆಶ್ರಯಿಸಿ ಬಿಟ್ರೆ ಆಗ ನಮ್ಗೆ ಇವೆಲ್ಲ ಸಿದ್ಧಿ ಆಗ್ತದೆ. ವಿಶ್ವಗುರೋರ್ ವಿಶುದ್ಧಾಂ ವಾಯೋಹ. ಯಾರು ಆ ವಿಶ್ವಗುರು ಅಂದ್ರೆ ವಾಯೋಹ ಅಂತ. ವಿಶ್ವಗುರೋಹ ವಾಯೋಹ, ವಿಶ್ವಗುರುವಾದಂತಹ ವಾಯುದೇವರ ಪವಿತ್ರವಾದದ್ದು ವಿಶುದ್ಧಾಂ, ಅತ್ಯಂತ ಪರಿಶುದ್ಧವಾದಂತಹ ಚರಿತ್ರವನ್ನ ನಾನು ಹೇಳ್ತೇನೆ. ವಕ್ಷ್ಯಾಮಿ ವಾಯೋರ್ ಅವತಾರ ಲೀಲಾಂ. ಹೀಗೆ ಜಗದ್ಗುರುವಾದಂತಹ ಮುಖ್ಯಪ್ರಾಣ ದೇವರ ಅವತಾರ ಲೀಲೆಗಳನ್ನು ನಾನು ಹೇಳ್ತೇನೆ. ಆ ಎಲ್ಲ ಅವತಾರ ಲೀಲೆಗಳು ಪರಿಶುದ್ಧವಾದದ್ದು, ಯಾವ ಕೊಂಕು ಕಳಂಕವಿಲ್ಲದಂತಹ ಅತ್ಯಂತ ಪರಿಶುದ್ಧವಾದ ಪವಿತ್ರವಾದಂತಹ ಆ ಮುಖ್ಯಪ್ರಾಣ ಜಗದ್ಗುರು ಮುಖ್ಯಪ್ರಾಣ ದೇವರ ಅವತಾರ ಲೀಲೆಗಳನ್ನು ನಾನು ಹೇಳಲಿಕ್ಕಿದ್ದೇನೆ. ಇದರ ಪರಿಣಾಮ ಏನು, ಫಲ ಏನು ಅಂದ್ರೆ ಗುರುಭಕ್ತಿ ಉಂಟಾಗ್ತದೆ, ಸಜ್ಜನರ ಅನುಗ್ರಹ, ಗುರುಭಕ್ತಿಯಿಂದ ಹುಟ್ಟುವ ಹರಿಭಕ್ತಿ, ಆ ಹರಿಭಕ್ತಿ ಪೂರ್ಣವಾದ ಮನಸ್ಥಿತಿ ಆಗ್ತದೆ. ಇವೆಲ್ಲವೂ ನನಗೆ ಸಿಗುವಂಥದ್ದು. ಹೀಗೆ ನಮಗೆ ಅತಿಶಯವಾದಂತಹ ಒಂದು ದಿವ್ಯಾನುಗ್ರಹ ಕೊಡ್ಲಿಕ್ಕೆ ನಮಗೆ ಜಗದ್ಗುರುಗಳ ಪರಿಶುದ್ಧವಾದ ಪಾವನ ಚರಿತ್ರೆ ಬೇಕಾಗಿದೆ. ಅದಕ್ಕಾಗಿ ಆ ಮುಖ್ಯಪ್ರಾಣ ದೇವರ ಜಗದ್ಗುರು ಮುಖ್ಯಪ್ರಾಣ ದೇವರ ಅವತಾರ ಲೀಲೆಗಳನ್ನು ವಕ್ಷ್ಯಾಮಿ, ಹೇಳ್ತೇನೆ ಎನ್ನುವಂಥ ಮಾತನ್ನ ನಮ್ಮ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ತಾಮಂತ್ರವರ್ಣೈರನುವರ್ಣನೀಯಾಂ ಸರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಸಂಕ್ಷಿಪ್ನುಮಾ ವಾಕ್ಯೇ ಮಯಿ ಮಂದ ಬುದ್ಧೌ ಸಂತೋ ಗುಣಾಢ್ಯಾಹ ಕರುಣಾಂ ಕ್ರಿಯಾಸು. ನೋಡಿ, ಸಜ್ಜನರಾದವರು ನನ್ನಲ್ಲಿ ಕರುಣೆ ಮಾಡಲೇಬೇಕು. ಯಾಕೆ? ನಾನೊಬ್ಬ ಸಣ್ಣ ಹುಡುಗ. ನನ್ನ ಮಾತನ್ನ ನೀವು ತೆಗೆದುಕೊಂಡು ಗುಣಾಢ್ಯರು, ನೀವು ಗುಣಶ್ರೀಮಂತಿಕೆ ಉಳ್ಳಂತಹ ಎಲ್ಲ ಸಜ್ಜನರು ಸಣ್ಣ ಹುಡುಗನಾದಂತಹ ನನ್ನಲ್ಲಿ ನೀವು ಕರುಣೆಯನ್ನ ತೋರ್ಬೇಕು. ಯಾಕೆ ಅಂದ್ರೆ ನಾನು ಏನ್ ಹೇಳಲಿಕ್ಕೆ ಹೊರಟೆ? ಮುಖ್ಯಪ್ರಾಣ ದೇವರ ಅವತಾರ ಲೀಲೆಗಳು. ಮುಖ್ಯಪ್ರಾಣ ದೇವರು ಅಂದ್ರೆ ಜಗದ್ಗುರುಗಳಾದಂತಹ ಮುಖ್ಯಪ್ರಾಣ ದೇವರ ಪಾವನ ಅವತಾರ ಲೀಲೆಗಳನ್ನ ನಾನು ಹೇಳ್ತೇನೆ. ಹೇಳಾದ್ರೆ ಅದೊಂದು ಧೈರ್ಯದ ಮಾತು. ಯಾಕೆ ಅಂದ್ರೆ ಮುಖ್ಯಪ್ರಾಣ ದೇವರನ್ನ ಕೊಂಡಾಡುವವರು ಯಾರು? ಮಂತ್ರವರ್ಣೈಹಿ ಅನುವರ್ಣನೀಯಾಂ. ಮುಖ್ಯಪ್ರಾಣ ದೇವರ ಮಹಾಮಹಿಮೆಗಳು ಅಂದ್ರೆ ಅದು ಸಾಮಾನ್ಯ ಆಡು ಮಾತಿನಲ್ಲಿ ಯಾರೋ 4-6 ಜನ ಸೇರಿ ನಾನು ಮಧ್ವ ನೀನು ಮಧ್ವ, ಇಬ್ಬರು ಸೇರಿದ ಮೇಲೆ ಮಧ್ವರು ಹಿರಿಯರು ಅಂತ ಹೇಳುವುದಲ್ಲ. ನಮ್ಮ ಗುರುಗಳಾದ್ದರಿಂದ ಮಧ್ವರಿಗೆ ಹಿರಿತನ ಅಲ್ಲ, ಅವರ ಸ್ವರೂಪತಃ ಅವರೇ ಜಗದ್ಗುರುಗಳ ಆ ಒಂದು ಪರಂಪರೆಯಲ್ಲಿ ನಮಗೆ ಜನ್ಮ. ಅದು ನಮಗೆ ಅವರಿಗೆ ಸಂಬಂಧಿಸಿ ನಮಗೊಂದು ಉತ್ತಮತ್ವ ಅಷ್ಟೇ ಬಿಟ್ರೆ, ನಮ್ಮ ಸಂಬಂಧಿ ಆದ್ದರಿಂದ ಮಧ್ವರಿಗೆ ಹಿರಿತನ ಮಹತ್ವ ಇಲ್ಲ. ಇದು ಮೊದಲನೇದಾಗಿ. ಸರ್ವಕಾಲಕ್ಕೂ ನಮಗೆ ತಿಳುವಳಿಕೆ ಇರಬೇಕು. ನಮ್ಮ ಆಚಾರ್ಯರು ಅಂತ ಹೇಳುವಾಗ ಗರ್ವ ಇರ್ತದೆ, ನಮಗ್ ಸಂಬಂಧಪಟ್ಟಿದ್ದರಿಂದ ಜಗದ್ಗುರುಗಳು ಅಂತ. ಜಗದ್ಗುರು ಆಗುವುದಕ್ಕೆ ನಮಗ್ ಸಂಬಂಧ ಪಡಬೇಕಾದ್ರಿಲ್ಲ, ಅವರ ಯೋಗ್ಯತೆಯಿಂದ ಅವರು ಜಗದ್ಗುರುಗಳು. ಇಂತಹ ಮುಖ್ಯಪ್ರಾಣ ದೇವರ ಮಹಾಮಹಿಮೆಗೆ ಮೂಲ ಎಲ್ಲಿ ಸಿಗ್ತದೆ? ಸುಮ್ಮನೆ ಹಾಗೆ ವರ್ಣಿಸುವುದಾ? ಇಲ್ಲಪ್ಪ, ಕಲ್ಪನೆಯಲ್ಲ. ಮತ್ತೆ ಪ್ರಮಾಣ ಉಂಟು. ಎಲ್ಲಿ ಉಂಟು? ಮಂತ್ರವರ್ಣೈಹಿ ಅನುವರ್ಣನೀಯ ಅಂತ ಹೇಳ್ತಾರೆ.
ಮಂತ್ರವರ್ಣಗಳಿಂದ ವರ್ಣನೆ ಮಾಡಲು ಅನುವರ್ಣನೀಯ, ಮತ್ತೆ ಮತ್ತೆ ಅನು ಅಂತ ಹಾಕಿದಾಗ ಪುನಃ 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 ಎಲ್ಲ ಕಡೆಯಲ್ಲಿ ಶ್ರುತಿಗಳಲ್ಲಿ ಮುಖ್ಯ ಪ್ರಾಣದೇವರ ಮಹಾಮಹಿಮೆ ಬರ್ತದೆ. ತಾಂ ಮಂತ್ರವರ್ಣೈಹಿ, ಅನುವರ್ಣ ಅದು ಮಂತ್ರವರ್ಣೈಹಿ, ಮಂತ್ರಗಳಿಂದ ಹೌದು, ವರ್ಣಗಳಿಂದಲೂ ಅಂದ್ರು. ಒಂದೊಂದು ವರ್ಣಕ್ಕೂ ಕೂಡ ಅರ್ಥ ಉಂಟು. ಆ ವರ್ಣಗಳಿಂದಲೂ ಪ್ರತಿಪಾದ್ಯರು. ಹೀಗೆ ಶ್ರುತಿವಾಕ್ಯಗಳ ಶ್ರುತಿ ಮಂತ್ರಗಳು, ಆ ಶ್ರುತಿ ಮಂತ್ರಗಳಲ್ಲಿರುವ ವರ್ಣಗಳಿಂದ ಪ್ರತಿಪಾದ್ಯರು. ಆ ಶ್ರುತಿ ಮಂತ್ರಗಳೆಲ್ಲವೂ ಕೂಡ ಬೋಧಿಸುವಂಥದ್ದು ಈ ಮುಖ್ಯ ಪ್ರಾಣದೇವರ ಮಹಾಮಹಿಮೆಗಳನ್ನು. ಹೀಗೆ ಶ್ರುತಿ ಬೋಧಿತವಾದಂತಹ ಮಹಾಮಹಿಮೆಗಳನ್ನು ಉಳ್ಳಂತಹ ಮುಖ್ಯ ಪ್ರಾಣದೇವರು ಇವರನ್ನ ಸರ್ವೇಂದ್ರ ಪೂರ್ವೈಹಿ, ಶಿವನೋ ದೇವೇಂದ್ರನೋ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಬಹಳ ಹುರುಪಿನಿಂದ ಉತ್ಸಾಹದಿಂದ, ದೇವತಾ ವರ್ಗದವರೆಲ್ಲ ಅಂದ್ರೆ ರುದ್ರಾದಿ ಸಮಸ್ತ ದೇವತೆಗಳು ಕೂಡ ಬಹಳ ಉತ್ಸಾಹದಿಂದ ಮುಖ್ಯ ಪ್ರಾಣದೇವರನ್ನ ವೇದ ಮಂತ್ರಗಳಿಂದ ಮುಖ್ಯ ಪ್ರಾಣದೇವರ ಮಹಿಮೆಗಳನ್ನ ಕೇಳಬೇಕು, ವರ್ಣಿಸ್ಬೇಕು ಅಂತ ಎಲ್ಲರೂ ಕೂಡ ಆ ಮುಖ್ಯ ಪ್ರಾಣದೇವರ ಮಹಿಮೆಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಈಗ ದೇವತೆಗಳೇ ಬಯಸುವಂತಹ ಮಹಾಮಹಿಮೆ ಉಳ್ಳವರು ಮುಖ್ಯ ಪ್ರಾಣದೇವರು. ಇಂತಹ ಈ ಶ್ರುತಿಯಲ್ಲೇ ಬೋಧಿತವಾದಂತಹ ಮುಖ್ಯ ಪ್ರಾಣದೇವರ ಮಹಾಮಹಿಮೆಗಳನ್ನ ಸಂಕ್ಷಿಪ್ತವಾಗಿ, ಅತ್ಯಂತ ಸಂಕ್ಷೇಪವಾಗಿ ಕೆಲವೇ ಮಾತುಗಳಲ್ಲಿ ನಾನು ವರ್ಣಿಸಬೇಕು ಅಂತ ಯತ್ನ ಮಾಡ್ತಾ ಇದ್ದೇನೆ. ಆದರೆ ಸಮಸ್ಯೆ ಏನಾಗಿದೆ ಅಂದರೆ, ನಾನೊಬ್ಬ ಮಂದಬುದ್ಧಿ, ಒಬ್ಬ ದಡ್ಡನಾದವನು ವಿಶ್ವಗುರು ಜಗದ್ಗುರು ಮುಖ್ಯ ಪ್ರಾಣದೇವರ ಅವತಾರ ಲೀಲೆಗಳನ್ನ ವರ್ಣಿಸ್ಲಿಕ್ಕಾಗ್ತದೆಯಾ? ಶ್ರುತಿಯೇ ವರ್ಣಿಸುವಂತಹ ಮಹಾಮಹಿಮೆಗಳುಳ್ಳವರು ಮುಖ್ಯ ಪ್ರಾಣದೇವರು. ದೇವತೆಗಳೆಲ್ಲರೂ ಕೂಡ ಉತ್ಸಾಹಪಟ್ಟು ಮುಖ್ಯ ಪ್ರಾಣದೇವರ ಮಹಿಮೆಗಳನ್ನ ಬೋಧಿಸ್ಲಿಕ್ಕೆ ಎಲ್ಲರೂ ಕೂಡ ಕಾತುರರಾಗಿ ಬಯಸ್ತಾರೆ. ಆದರೆ ನಾನು ಕೆಲವೇ ನನ್ನ ಮಾತುಗಳಲ್ಲಿ, ಅತ್ಯಲ್ಪವಾದ ಮಾತುಗಳು, ಅತ್ಯಲ್ಪ ಸಂಖ್ಯೆಯ ವಾಕ್ಯಗಳಿಂದ ನಾನೇನೋ ವರ್ಣಿಸ್ತೇನೆ ಅಂದ್ರೆ ಅದರಲ್ಲಿಯೂ ನಾನು ದಡ್ಡನೂ ಹೌದು. ದಡ್ಡನಾಗಿರುವ ನಾನೇನು ವರ್ಣಿಸ್ತೇನೆ ಜೀವೋತ್ತಮರನ್ನ ಅಲ್ವಾ? ಹೀಗಿದೆ ಸ್ಥಿತಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಸಜ್ಜನರೇನಿದ್ದಾರೆ, ಗುಣಶ್ರೀಮಂತಿಕೆ ಉಳ್ಳಂತಹ ಹಿರಿಯರೆಲ್ಲರೂ ಕೂಡ, ಸಜ್ಜನರೆಲ್ಲರೂ ಕೂಡ ನನ್ನಲ್ಲಿ ಕರುಣೆ ತೋರ್ಬೇಕು. ಪಾಪ ಹುಡುಗ ಅಲ್ಲ, ಏನೋ ಒಂದಷ್ಟು ಹೇಳ್ತಾನೆ, ಮುಖ್ಯ ಪ್ರಾಣನ ಮಹಿಮೆಯ, ಮುಖ್ಯ ಪ್ರಾಣದೇವರ ಮಹಿಮೆ ನೀವ ಹೇಳ್ತಾನೆ, ಇಷ್ಟು ಸಣ್ಣ ಹುಡುಗ, ಆಯ್ತು ಇರ್ಲಿ, ಸ್ವಲ್ಪ ಹೆಚ್ಚು ಕಡಿಮೆಯ ಎಲ್ಲವನ್ನು ನೋಡುವ ಅಂತ ಕರುಣೆಯಿಂದ ಗುಣಶ್ರೀಮಂತಿಕೆ ಉಳ್ಳಂತಹ ಸಜ್ಜನರೆಲ್ಲ ನನ್ನಲ್ಲಿ ಕರುಣೆ ತೋರ್ಬೇಕು. ಅನಂತ ಮುಖ್ಯ ಪ್ರಾಣದೇವರ ಮಹಾಮಹಿಮೆಗಳನ್ನ ಹೇಳಲಿಕ್ಕೆ ಯತ್ನ ಮಾಡ್ತೇನೆ. ಎಲ್ಲ ಸಜ್ಜನರು ನನ್ನನ್ನು ಅನುಗ್ರಹಿಸಬೇಕು ಅಂತ ಈ ರೀತಿಯ ಒಂದು ತೀರಾ ವಿನಮ್ರ ಬುದ್ಧಿಯಿಂದ ನಮ್ಮ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಸಂಕಲ್ಪವನ್ನ ತೋರಿಸ್ತಾರೆ. ಇದರಲ್ಲಿ ಹಿರಿಯರಿಗೆ ಎಷ್ಟೆಲ್ಲ ಗೌರವ ಕೊಡ್ತಾರೆ ಅವರು ಅನ್ನೋ ತಿಳಿಯುತ್ತದೆ. ಎಷ್ಟು ನಿಗರ್ವಿಗಳಾಗಿದ್ದಾರೆ. ನಂಗೆಲ್ಲ ಗೊತ್ತು ಅಂತ ಹೇಳಿಬಿಡ್ತಾರೆ ಮನುಷ್ಯರು. ನಂಗೆಲ್ಲ ಗೊತ್ತಿದೆ ಅಂತ ಹೆಜ್ಜೆ ಹೆಜ್ಜೆಗೆ ಹೇಳಿಕೊಡ್ತಾರೆ. ಯಾರಿಗೂ ಏನು ಗೊತ್ತಿರುವುದಿಲ್ಲ. ಅಲ್ಪಜ್ಞರಾದವರಿಗೆ ಮಹತ್ತಾದ ಅಹಂಕಾರ ಇರ್ತದೆ. ಇಲ್ಲಿ ಹಾಗಲ್ಲ. ಮಹತ್ವಪೂರ್ಣವಾದಂತಹ ಅತಿಶಯ ಜ್ಞಾನವುಳ್ಳಂತಹ ಆ ನಾರಾಯಣ ಪಂಡಿತಾಚಾರ್ಯರು ಇಷ್ಟು ವಿನಮ್ರತೆಯನ್ನ ತೋರಿಸ್ತಾರೆ. ಇಷ್ಟು ನಾವು ವಿಚಾರ ಮಾಡುವಾಗ ನಮಗೆ 2 ಶ್ಲೋಕಗಳು ತಿಳಿಯಿತು. ಇದು 5 ಮತ್ತು 6ನೇ ಶ್ಲೋಕಗಳನ್ನು ನಾವು ಈಗ ವಿಚಾರ ಮಾಡಿದ ಹಾಗಾಯಿತು. ಬ್ರಹ್ಮಾರ್ಪಣ ಮಸ್ತು.